ಸ್ನೇಹಿತರೆ ನಮಸ್ಕಾರ. ಇವತ್ತು ವಿಡಿಯೋ ಶುರು ಮಾಡೋಕೆ ಮುಂಚೆ ಒಂದು ಪ್ರಶ್ನೆಯನ್ನ ಕೇಳ್ಬಿಟ್ಟು ಶುರು ಮಾಡ್ತೀನಿ. ಒಂದು ಕಂಪನಿ ದಿವಾಳಿ ಆದ್ರೆ ಅಥವಾ ಮುಚ್ಚೋದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಉದ್ಯೋಗಿಗಳ ಕತೆ ಏನು? ಅವರ ಭವಿಷ್ಯಕ್ಕೆ ಗ್ಯಾರಂಟಿ ಯಾರು? ಸಾಮಾನ್ಯವಾಗಿ ಉತ್ತರ ಏನು ಮಾಡಕ್ಕಾಗಲ್ಲ ಅಂತ ಜನ ಹೇಳ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಕತೆ ಬೇರೆನೇ ಇದೆ. ಕಳೆದ ವಿಡಿಯೋದಲ್ಲಿ ನಾನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರುವ ಯೋಜನೆಗಳ ಲಿಸ್ಟ್ ಅನ್ನ ನೋಡಿದ್ವಿ. ಆದ್ರೆ ಇವತ್ತು ಈ ಲಿಸ್ಟ್ ನಲ್ಲಿರುವ 4 ಗೇಮ್ ಚೇಂಜರ್ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ಕಾರ್ಮಿಕನ ಜೇಬಿನ ಮೇಲೆ, ಅವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳುವಂತಹ ಕೆಲಸವನ್ನ ಮಾಡ್ತೇನೆ. ನೋಡಿ, ಮಾರ್ಕೆಟ್ ಅಲ್ಲಿ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗಿದ್ರೆ ಕಾರ್ಮಿಕರ ಸಂಬಳ ಕೂಡ ಏರ್ಬೇಕಿತ್ತಲ್ವಾ? ಇದನ್ನ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರು ಕನಿಷ್ಠ ವೇತನ ಅಧಿಸೂಚನೆಯನ್ನ ಪ್ರಕಟಿಸಿದೆ. ಇದೊಂದು ಸುಮ್ಮನೆ ಮಾಡಿರೋ ಬದಲಾವಣೆ ಅಲ್ಲ, ಇದೊಂದು ವೈಜ್ಞಾನಿಕ ಪರಿಷ್ಕರಣೆ. ಯಾಕಂದ್ರೆ ಈ ವೇತನ ಫಿಕ್ಸ್ ಮಾಡುವಾಗ ಕೇವಲ ಕೆಲಸವನ್ನ ಮಾತ್ರ ನೋಡಿಲ್ಲ, ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅನ್ನು ಕೂಡ ನೋಡಿದ್ದಾರೆ, ಜೀವನ ನಿರ್ವಹಣೆ ವೆಚ್ಚವನ್ನ ಕೂಡ ನೋಡಿದ್ದಾರೆ, ಬೆಲೆ ಏರಿಕೆ ಸೂಚ್ಯಂಕ ಇವೆಲ್ಲವನ್ನ ಲೆಕ್ಕ ಹಾಕಿ ಕಾರ್ಮಿಕ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದರ ರಿಸಲ್ಟ್ ಏನ್ ಗೊತ್ತಾ? ಕಾರ್ಮಿಕರ ಕೆಲಸ ಮತ್ತು ಅವರ ಕುಶಲತೆ ಆಧಾರದ ಮೇಲೆ ದಿನಕ್ಕೆ ಇಷ್ಟು ಅಥವಾ ತಿಂಗಳಿಗೆ ಇಷ್ಟು ಅಂತ ಸ್ಪಷ್ಟವಾಗಿ ವೇತನವನ್ನ ನಿಗದಿಯಾಗಿದೆ. ಇದು ನಾಡಿನ ಶ್ರಮಿಕರಿಗೆ ಕಾರ್ಮಿಕ ಇಲಾಖೆ ಕೊಟ್ಟಿರೋ ಭರ್ಜರಿ ಗಿಫ್ಟ್ ಅಂದ್ರೆ ತಪ್ಪಾಗಲ್ಲ. ಈ ಬದಲಾವಣೆಯ ಹಿಂದೆ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಮತ್ತು ದೊಡ್ಡ ಪರಿಶ್ರಮ ಇದೆ ಅಂತ ನಾನಂತೂ ಹೇಳ್ತೀನಿ. ಈಗ ಬರೋಣ ನನ್ನ ಫೇವರೇಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಕ್ಕೆ. ಅದೇ ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ಅಂದ್ರೆ ಗ್ರಾಚ್ಯುಟಿ ಆಕ್ಟ್. ನಾವು ಆಗ್ಲೇ ಮಾತಾಡಿದ್ವಿ ಅಲ್ವಾ, ಕಂಪನಿ ಲಾಸ್ ಆಯ್ತು ಅಥವಾ ಮುಚ್ಚಿ ಹೋಯ್ತು ಅಂದ್ರೆ ಉದ್ಯೋಗಿಗಳ ಪಾಡೇನು? ಈ ಹೊಸ ಕಾಯ್ದೆಯ ಪ್ರಕಾರ ಕಂಪನಿ ಮುಚ್ಚಲಿ, ದಿವಾಳಿ ಆಗಲಿ ಅಥವಾ ಯಾವುದೇ ತೊಂದರೆಗೆ ಸಿಲುಕಲಿ, ನಿಮ್ಮ ಉಪಧನ ಅಂದ್ರೆ ಗ್ರಾಚ್ಯುಟಿ ಅಮೌಂಟ್ ಮಾತ್ರ 100% ಸುರಕ್ಷಿತವಾಗಿರುತ್ತೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅಂದ್ರೆ, ಗ್ರಾಚ್ಯುಟಿ ನಿಧಿಗೆ ಭದ್ರತೆ ಸಿಕ್ಕಿರೋದ್ರಿಂದ ಸರ್ಕಾರಿ ಪ್ರಾಧಿಕಾರಗಳ ಮುಂದೆ ಬರ್ತಿದ್ದ ದೂರುಗಳ ಸಂಖ್ಯೆನೇ ಕಡಿಮೆ ಆಗೋಗಿದೆ. ಅರ್ಹರಾದ ಪ್ರತಿಯೊಬ್ಬರಿಗೂ ಆ ಹಣ ಸಿಗಲೇಬೇಕು ಅನ್ನೋದು ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿ. ಮುಂದಿನ ವಿಷಯ, ಔಟ್ಸೋರ್ಸಿಂಗ್ ಅಥವಾ ಹೊರಗುತ್ತಿಗೆ ನೌಕರರು. ಇವರು ಪಡೋ ಕಷ್ಟ ಅಷ್ಟಿಷ್ಟಲ್ಲ. ಕೆಲಸ ಇವರದ್ದು, ಕಮಿಷನ್ ಏಜೆಂಟ್ರದ್ದು. ಉದ್ಯೋಗದಾತರು ಇವರಿಗೆ ತೊಂದರೆ ಕೊಡ್ತಿದ್ರು. ಇದಕ್ಕೆ ಫುಲ್ ಸ್ಟಾಪ್ ಇಡೋಕೆ ಬಂದಿದೆ ಬೀದರ್ ಮಾಡೆಲ್. ಏನಿದು ಬೀದರ್ ಮಾಡೆಲ್? ಬೀದರ್ನಲ್ಲಿ ಪ್ರಾಯೋಜಿಕವಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಯಿತು. ಇನ್ನು ಮೇಲೆ ಹೊರಗುತ್ತಿಗೆ ನೌಕರರ ನೇಮಕಾತಿ ಮತ್ತು ಸೇವೆ ಎಲ್ಲವೂ ಈ ಸಮಿತಿ ಮೂಲಕವೇ ನಡೆಯುತ್ತೆ. ಇದರಿಂದ ಕಾರ್ಮಿಕರಿಗೆ ನೆಮ್ಮದಿ ಕೂಡ ಸಿಕ್ಕಿದೆ. ಈಗ ಸಂತೋಷ್ ಲಾಡ್ ಇದನ್ನ ಕೇವಲ ಬೀದರ್ಗೆ ಸೀಮಿತ ಮಾಡಿಲ್ಲ, ಮೈಸೂರು, ಧಾರವಾಡ, ತುಮಕೂರು ಸೇರಿದಂತೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಈ ಸಿಸ್ಟಮ್ ಅನ್ನ ತರ್ತಿದ್ದಾರೆ. ಕೊನೆಯದಾಗಿ ಯುವಕರಿಗೆ ಸಂಬಂಧಿಸಿದ ವಿಷಯ, ಡಿಗ್ರಿ ಇದೆ ಆದ್ರೆ ಕೆಲಸ ಸಿಗ್ತಿಲ್ಲ. ಯಾಕೆ? ಸ್ಕಿಲ್ಸ್ ಕೊರತೆ. ಇದನ್ನೇ ಸರಿ ಮಾಡೋಕೆ ಕಾರ್ಮಿಕ ಇಲಾಖೆ ಆನ್ ಜಾಬ್ ಟ್ರೈನಿಂಗ್ ಶುರು ಮಾಡಿದೆ. SSLC ಇಂದ ಹಿಡಿದು ಇಂಜಿನಿಯರ್ ಓದಿದವರೆಗೂ 24ರಿಂದ 36 ತಿಂಗಳ ಟ್ರೈನಿಂಗ್ ಅನ್ನ ಕೊಡ್ತಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂದ್ರೆ, ಈ ಟ್ರೈನಿಂಗ್ ಸಮಯದಲ್ಲಿ ನಿಮಗೆ ಶಿಷ್ಯ ವೇತನ ಕೂಡ ಸಿಗುತ್ತೆ. ಅಂದ್ರೆ ಸ್ಟೈಪಂಡ್ ಅನ್ನ ಕೊಡ್ತಾ ಇದ್ದಾರೆ. ಟ್ರೈನಿಂಗ್ ಮುಗಿದ ಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೈಗೆ ಬರುತ್ತೆ. ವೇತನ ಹೆಚ್ಚಳ, ಗ್ರಾಚ್ಯುಟಿ, ಸೇಫ್ಟಿ, ಹೊರಗುತ್ತಿಗೆ ಮುಕ್ತಿ ಮತ್ತು ಸ್ಕಿಲ್ ಟ್ರೈನಿಂಗ್, ಈ 4 ಯೋಜನೆಗಳು ನಿಜಕ್ಕೂ ಕ್ರಾಂತಿಕಾರಕ ಅನ್ಸುತ್ತಾ ಅಲ್ವಾ? ಅದನ್ನ ನೀವು ಕಮೆಂಟ್ ಅಲ್ಲಿ ಬರೀರಿ. ಆದ್ರೆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಮುಂದಿನ ವಿಡಿಯೋದಲ್ಲಿ ಹೈಟೆಕ್ ಮೊಬೈಲ್ ಕ್ಲಿನಿಕ್ ಮತ್ತು ಕಾರ್ಮಿಕರ ಮಕ್ಕಳಿಗಾಗಿ ಶುರುವಾಗಿರೋ ವಸತಿ ಶಾಲೆಗಳ ಬಗ್ಗೆ ಮಾತಾಡೋಣ. ಮಿಸ್ ಮಾಡ್ಕೋಬೇಡಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.